ಕಾಂಗ್ರೆಸ್ ನಾಯಕರುಗಳಿಗೆ. ಏನು ಎಲ್ಲ ಕೊಟ್ಟಿದ್ದು ಹೇಳಿಕೆ. ಪರಮೇಶ್ವರ್ ಕೊಟ್ಟರು, ಎಂ ಬಿ ಪಾಟೀಲ್ ಇವತ್ತು ಕೊಟ್ಟವ್ರೆ. ಇದು ಕೋವಿಡ್ ಪೀರಿಯಡ್ನಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಇವೆಂಥವು ಖರೀದಿ ಮಾಡೋಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಪಾಪ ಅವರೇನೋ ಯತ್ನಾಳ್ ಅವರು ಹೇಳ್ಬಿಟ್ರು. 40,000 ಕೋಟಿ ಅಂತ ಹೇಳ್ಬಿಟ್ರು. ಇದು ಯಾರಾದ್ರೂ ನಂಬಕ್ಕಾಗತ್ತಾ? 40,000 ಕೋಟಿ ಏನೋ ಒಂದು ಹೇಳಿ, 2,000 3,000 500 ನಂಗೆ ಗೊತ್ತಿಲ್ಲ. ಅದು ಈಗ ನಾನು ಯಾವ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿಲ್ಲ, ಮೆಂಬರು ಇಲ್ಲ. ನಾನು ಯಾವ ಕಮಿಟಿಗಳಲ್ಲೂ ಮೆಂಬರ್ ಇದುವರೆಗೂ ನಾನು ಆಗಿಲ್ಲ. ಒಂದು ನಿಮಿಷ ಬ್ರದರ್, ಈಗ ಬಿಜೆಪಿಯವರೇ ಹೇಳ್ತಾವ್ರೆ, ಯತ್ನಾಳ್ ಅವರು ಸೀನಿಯರ್ ಲೀಡರು 40,000 ಕೋಟಿ ಅಕ್ರಮ ನೋಡಿ, ಅವ್ರು ಸತ್ಯ ಹೇಳ್ತಾವ್ರೆ ಅಂತ ಪಾಪ ಹೇಳ್ತಾವ್ರಲ್ಲ ಇವರು ಕಾಂಗ್ರೆಸ್ ಮಹಾನಾಯಕರು. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ ಕಾಂಗ್ರೆಸ್ ನಾಯಕರಿಗೆ, ನಮ್ಮ ರಾಜ್ಯದ ಅತ್ಯಂತ ಸುಸಂಸ್ಕೃತ ವಿಧಾನಸಭೆಯ ಅಧ್ಯಕ್ಷರಾಗಿ, ಅತ್ಯಂತ ಯಶಸ್ವಿಯಾಗಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರಜ್ಞಾವಂತ ಪ್ರತಿಭಾವಂತ ರಮೇಶ್ ಕುಮಾರ್ ಅವರು ಇದೆಲ್ಲ ಫ್ರೀಡಂ ಪಾರ್ಕಲ್ಲಿ ಒಂದು ಭಾಷಣ ಮಾಡಿದ್ರಲ್ಲ. ನಾವು ಕಾಂಗ್ರೆಸ್ನ ನಾವು ಲೀಡರ್ಗಳೆಲ್ಲ ರಾಹುಲ್ ಗಾಂಧಿ, ನೆಹರು ಫ್ಯಾಮಿಲಿ ಹೆಸರಿನಲ್ಲಿ, ಗಾಂಧಿ ಫ್ಯಾಮಿಲಿ ಹೆಸರಲ್ಲಿ ತಲೆಮಾರು ತಿಂದು ತೇಗುವಷ್ಟು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದೀವಿ. 3 ತಲೆಮಾರ, ತಲೆಮಾರಲ್ಲ 3 ತಲೆಮಾರು ತಿಂದು ತೇಗ್ಬಿಟ್ಟಿದೀವಿ. ಆ ಫ್ಯಾಮಿಲಿ ಉಳಿಸ್ಕೊಳಕ್ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಭಾಷಣ ಮಾಡಿದ್ರಲ್ಲ. ಅವತ್ತು ಯಾಕೆ ಇದೆಲ್ಲ ಚರ್ಚೆ ಮಾಡ್ಕೊಳ್ಳಿಲ್ಲ? ನಾವೆಲ್ಲ ಮಾಡಿಲ್ಲ ಅಂತ ಯಾಕೆ ಹೇಳಿಲ್ಲ ನೀವು? ಯಾರು? ಅದ್ರ ಲೆಕ್ಕ ಇಲ್ಲ ಅದು. ಅದಕ್ಕೆ ಹೇಳಿದಾರೆ 3 ತಲೆಮಾರಿಗೆ ಹೇಳಿದ್ರು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಹಾ ನೋಡಿ, ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಲ್ಲ ಬಿಜೆಪಿ ಪರವಾಗಿ. ಈಗ ಬಿಜೆಪಿ ಪರವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಇಂಡಿಯಾ ಪರವಾಗಿ. ಒಂದು ನಿಮಿಷ ನೋಡಿ, ಅದು ಯತ್ನಾಳ್ ಅವರು ಕೆಲವು ಆ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯದಲ್ಲಿ ಅವರೇನು ಸಾರ್ವಜನಿಕವಾಗಿ ಕೆಲವು ಚರ್ಚೆ ಮಾಡ್ತಾರೆ. ಆ ಚರ್ಚೆಗಳನ್ನೇ ನೀವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯಕ್ಕೆ ಅವ್ರ ಮನಸ್ಸಿಗೆ ಬಂದಾಗ ಕೆಲವು ವಿಷಯ ಏನು ಹೇಳಿದ್ದಾರೆ. ನಾನು ಅತ್ಯಂತ ಏನು ಚಿದೇ ಆಗಿಲ್ಲ ಅಂತ ಹೇಳಲ್ಲ, ಅಕ್ರಮ ಏನು ನಡೆದೇ ಇಲ್ಲ ಅಂತಲೂ ಹೇಳಲ್ಲ, ಅದು ಹೇಳ್ತಾರೆ ಆಗ್ಲಿಂದನು. ಆದ್ರೆ ಅವ್ರು ಹೇಳಿದಂಥ ರೀತಿಯಲ್ಲಿ 40,000 ಕೋಟಿ ಯಾರಾದ್ರೂ ನಂಬಲಿಕ್ಕಾಗತ್ತಾ? ಹೋಗ್ಲಿ, ಆ ಟೈಮಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ಇದೇ ಸರ್ಕಾರ ಇದೆಯಲ್ಲ, ಗುಂಡೂರಾವ್ ಅವರು ಇರಬೇಕಲ್ಲ. ಈಗ ಅದೆಂಥದ್ದು ಇದ್ರ ಮಿನಿಸ್ಟ್ರು, ಪ್ರೈಮರಿ ಹೆಲ್ತ್ ಮಿನಿಸ್ಟ್ರು. ಆ ಪೀರಿಯಡ್ನಲ್ಲಿ, ಕೋವಿಡ್ ಪೀರಿಯಡ್ನ 2 ವರ್ಷದಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಜನತೆ ಮುಂದೆ ಇಟ್ಟುಬಿಡಿ, ಸತ್ಯ ಹೊರಗೆ ಬರುತ್ತಲ್ಲ.